ಅಲ್ಲ, ಆ್ಯಕ್ಚುಲಿ ಈ ಆರೋಪಗಳು ಬಂದಾಗ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರಿ ಯಾರಿರ್ತಾರೆ ಅವ್ರ ಮೇಲೆ ಒಂದು ಬೆರಳು ಯಾವಾಗಲೂ ನೇರವಾಗಿ ಬೆಂಗಳೂರಿನವ್ರು ಯಾರು ಕಮಿಷನರ್ ಮಾತಾಡಿದ್ರು ಬರೋದು ಅಲ್ಲಿಗೆ. ಅದು ನಿಮ್ಮ DCM DK ಶಿವಕುಮಾರ್ ಹತ್ರನೇ ಇದೆ, ನಂಬರ್ 1. ಈಗ ನಾನು ನೋಡಿದ್ದೀನಿ ವಿಧಾನಸಭೆಯಲ್ಲಿ ಯತ್ನಾಳ್ ಬಗ್ಗೆ DK ಶಿವಕುಮಾರ್ ಅವರು ಹೇಳ್ತಾರೆ, ನನ್ನ ಪಾರ್ಟಿಯಲ್ಲಿ ಇವನೇನಾದ್ರೂ ಇದ್ದಿದ್ರೆ ಆಗಲೇ ಒದ್ದು ಹೊರಗಡೆ ಆಗ್ತಾ ಇದ್ದೆ ಪಾರ್ಟಿಯಲ್ಲಿ ಅಂತ ಹೇಳ್ತಾರೆ. ಶಿಸ್ತು ಕ್ರಮ ಇವತ್ತು ಆಲ್ಮೋಸ್ಟ್ ಒಂದು ಬೆರಳಲ್ಲ, ಅವರು 5 ಬೆರಳು ತೋರಿಸ್ಬಿಟ್ಟಿದ್ದಾರೆ. ನಿಮ್ಮ ಬಿ ಶಿವರಾಮ್ ಅವರೇನು ಒಂದು ಬೆರಳು ತೋರಿಸಿಲ್ಲ, 5 ಬೆರಳನ್ನು ತೋರಿಸ್ಬಿಟ್ಟು ಬೊಟ್ಟು ಮಾಡಿ ಹೇಳಿದ್ದಾರೆ. ನನ್ನ ಹತ್ರ ಆಡಿಯೋ ಇದೆ. ನಮ್ಮ ಕಾಂಗ್ರೆಸ್ ಸರ್ಕಾರ 40+ ಇವತ್ತು ಆ ಧೈರ್ಯ DK ಶಿವಕುಮಾರ್ ಅವ್ರು ಯಾಕೆ ಮಾಡ್ತಾ ಇಲ್ಲ? ವಾರ್ನಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. ಪಬ್ಲಿಕ್ ಅಲ್ಲಿ ವಾರ್ನಿಂಗು ಮಾಡಿದ್ದಾರೆ, ಆಮೇಲೆ ಕ್ರಮ ಕೂಡ ಆಗುತ್ತೆ. 2 ತರ ಇದೆ. ಮಾನ್ಯ ಶಿವರಾಮ್ ಅವ್ರಿಗೆ ಒಂದು ಸಲಹೆ, ಹೋಗಿ ದೂರು ಕೊಟ್ಟು ಒಂದು ಕ್ರಮ ಜರುಗಿಸೋಣ. ಯಾರೇ ಅಧಿಕಾರಿ ಆಗಿರಲಿ, ಯಾರೇ ಶಾಸಕ ಆಗಲಿ, ಯಾರೇ ಮಂತ್ರಿ ಆಗಿರಲಿ, ಅವ್ರ ಮೇಲೆ ಕ್ರಮ ತಗೋಣ. 1. 2ನೇದು, ನೀವು ಪಕ್ಷದ ವರ್ಚಸ್ಸಿಗೆ ಏನಾದ್ರು ಧಕ್ಕೆ ತರೋ ಕೆಲಸ ಮಾಡಿದ್ರೆ, CM ಚರ್ಚೆ ಮಾಡಿದ್ರೆ, ಹೋಮ್ ಮಿನಿಸ್ಟರ್ ಚರ್ಚೆ ಮಾಡಿದ್ರೆ, ಅಥವಾ ಅಧ್ಯಕ್ಷತೆ ಚರ್ಚೆ ಮಾಡಿದ್ರೆ ಅವ್ರ ಮೇಲೆ ಕ್ರಮ ಆಗುತ್ತೆ. ಅದನ್ನ ಪಕ್ಷದ ಶಿಸ್ತು ಪಾಲನಾ ಸಮಿತಿ ಇದೆ, ಅವ್ರಿಗೆ ನೋಟಿಸ್ ಕೊಟ್ಟು ಕ್ರಮ ಮಾಡ್ತೀವಿ. ಸರ್, ಕೆಂಪಣ್ಣ ಅವರು ಹೊರಡೋ ಸಮಯ, ಅವ್ರಿಗೆ ಏನಾದರೂ ಕೇಳೋದಾದ್ರೆ? ಕೆಂಪಣ್ಣ ಸರ್, ಈಗ ನೀವು ಹೇಳ್ತಾ ಇದ್ರಿ, ನೀವು ಇದರ ಹಿಂದೆ ಇವತ್ತಲ್ಲ, ಇವತ್ತು ಶಿವರಾಮ್ ಅವರು ಅದರ ಬಗ್ಗೆ ಒಂದು ಸ್ವರ ಎತ್ತಿದ್ದಾರೆ. ಬಟ್ ನೀವು 2 ತಿಂಗಳ ಮುಂಚೆನೇ ಹೇಳಿದ್ರಿ, ಇದರ ಬಗ್ಗೆ ಸ್ವರ ಎತ್ತಿದ್ರಿ. ನನ್ನನ್ನೊಮ್ಮೆ ಮೀಟ್ ಆದಾಗಲೂ ನೀವು ಹೇಳಿದ್ರಿ, ಖಂಡಿತವಾಗ್ಲೂ ನಾವು ಬಾಣಲೆಯಿಂದ ಬೆಂಕಿಗೆ ಬಿದ್ದೀವಿ, ಹೋರಾಟ ಮಾಡ್ತೀವಿ, ನಾನು ಮುಖ್ಯಮಂತ್ರಿಯವರ ಗಮನಕ್ಕೂ ಇದನ್ನು ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ನಿಮ್ಮ ಸ್ಟೇಟ್ಮೆಂಟನ್ನು 40% ಸ್ಟೇಟ್ಮೆಂಟ್ BJPಯವರು ಅಷ್ಟು ಸೀರಿಯಸ್ ಆಗಿ ತಗೊಂಡು ಕಾಂಗ್ರೆಸ್ ಅವರು ಹೋರಾಡಿದ್ರು, ಆ ಸೀರಿಯಸ್ನೆಸ್ ಈಗ ಯಾಕಿಲ್ಲ ಕಾಂಗ್ರೆಸ್ಗೆ ಅಂತ? ಸರ್, ಈಗ ಕಾಂಗ್ರೆಸ್ಗೆಲ್ಲ ಸರ್ ಇರಬೇಕಾಗಿರೋದು, ಈಗ ವಿರೋಧ ಪಕ್ಷದವರು ಅದು ದೇ ಹ್ಯಾವ್ ಟು ಟೇಕ್. ಈಗ ಆವಾಗ ಕಾಂಗ್ರೆಸ್ನವರು BJPಯವರು ಭ್ರಷ್ಟಾಚಾರದ ಬಗ್ಗೆ ದೇ ಹ್ಯಾವ್ ಟೇಕನ್ ಇನಿಷಿಯೇಟಿವ್ ಅಂಡ್ ಮಾಡಿದ್ರು. ಈಗ ಅಪೋಸಿಷನ್ ಪಾರ್ಟೀಸು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಕೊಟ್ಟು ಈಗ ತಗೊಂಬರ್ಬೇಕು ಅವರು. ಅಂದ್ರೆ ಇಲ್ಲಿ ನೀವು ಹೇಳ್ತಾ ಇರೋದು BJP ಇಸ್ ಫೇಲ್ಡ್ ಟು ಟೇಕ್ ದಿಸ್ ಇಶ್ಯೂ ಅಪ್. ಇಲ್ಲ, ಈ ಇಶ್ಯೂ ಅನ್ನು BJP ಸರಿಯಾಗಿ ತಗೊಳ್ಕೊಳ್ತಾ ಇಲ್ಲ ಅಂತ ಹೇಳ್ತೀರಿ ನೀವು? ಇಲ್ಲ ಅಂತ ನಾನು ವಿರೋಧ ಪಕ್ಷ ನಾಯಕರಾಗಿ ಅವರು ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ ಅಂತ ನಾನು ಹೇಳ್ತೇನೆ. ಅವರು ಉಪಯೋಗಿಸ್ಕೊಂಡ್ರು ಕಾಂಗ್ರೆಸ್ನವರು, ಇವರು ಅದನ್ನು ಉಪಯೋಗಿಸ್ಕೊಂಬೋದಲ್ಲ. ರೈಟ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್.